ಹಾಯ್ ಜನರೇ, ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ದು ಮುತ್ತುದು ಬ್ರೇಕಪ್ ಆಯ್ತು. ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ ಜನರೇ, ಎಷ್ಟು ಅಂತ ಸಹಿಸ್ಕೋಬೇಕು. ನಾನು ಅವ್ನಿಗೆ ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ, ಎಲ್ಲದಕ್ಕೂ ಆಗಿದ್ದೀನಿ, ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ. ಬಟ್ ನನಗೇನು ಮಾಡಿಲ್ಲ, ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ. ಪ್ರತಿಯೊಂದು ಎಲ್ಲ ತರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು, ಲೈವ್ ಅಲ್ಲಿ ಬಂದು ಸಿಂಪತಿ ಗಿಡ್ಸ್ಕೊಂತೀನಿ ಅಂತೆಲ್ಲ ಮಾತು ಹೇಳೋದು. ನಾನು ಸಿಂಪತಿಯಿಂದ ಬಂದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾರಿಂದ ಬಂದಿದ್ದೀನಿ, ಏನ್ ಮಾಡಿದ್ದೀನಿ ಎಲ್ಲ ಗೊತ್ತಿದೆ. ನನ್ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು, ದಿನ ನನಗೆ ಕಿರಿಕಿರಿ ಆಗೋದು, ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ. ಇವಾಗ ತುಂಬಾ ಬದಲಾಗಿದ್ದಾನೆ. ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ ಜನರೇ, ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ. ಆದ್ರೆ ನನಗೆ ತುಂಬಾ ಬೇಜಾರಾಗಿದ್ರು ವಿಷಯ ಏನು ಅಂದ್ರೆ, ನನ್ನ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ, ನನ್ನ ಫ್ರೆಂಡ್. ನನಗೂ ಅವನು ಯಾವ ಸಂಬಂಧನೂ ಇಲ್ಲ, ಬರೀ ಫ್ರೆಂಡ್ಶಿಪ್ ಅಷ್ಟೇ. ಒಳ್ಳೆ ಫ್ರೆಂಡ್ ಅಷ್ಟೇ, ಲವರ್ಸ್ ಅಲ್ಲ, ನಾವು ಫ್ರೆಂಡ್ ಅಷ್ಟೇ. ಸುನೀಲ್, ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ. ನಿನ್ಗೆ ಹರ್ಟ್ ಆಗಿದೆ, ಸಾರಿ. ನನ್ನಿಂದ ನಿನ್ಗೆ ಹರ್ಟ್ ಆಗಿದೆ ಬಾಲ ಅಂತ ಗೊತ್ತು, ಸಾರಿ. ಸುನೀಲ್ ನನಗೆ ಫ್ರೆಂಡ್ ಅಷ್ಟೇ ಜನರೇ. ನೋಡಿ ಸುನೀಲ್ ನನಗೆ ಫ್ರೆಂಡ್ ಅಷ್ಟೇ. ಅವನಿಗೆ ನಾನು ಚುಡಾಯಿಸ್ತೀನಿ. ಅವನಿಗೂ ಅಷ್ಟೇ ದಚ್ಚು ಅಂತ ನನ್ನ ಫ್ರೆಂಡ್ ಇದ್ದಾನೆ. ಅವನ ಜೊತೆ ವಿಡಿಯೋ ಮಾಡಿ ಅವನ ಜೊತೆ ಟ್ರೋಲು ಆಗಿದ್ದೀನಿ. ಅಂದ್ರೆ ಅವ್ನು ಟ್ರೋಲು ಆಗಿದ್ದಾನೆ ನನ್ನ ಜೊತೆ. ವಿಡಿಯೋ ಅವನು ಫ್ರೆಂಡ್, ಅವನಿಗೂ ಟೀಸ್ ಮಾಡ್ತಿದ್ದೆ, ಇವನಿಗೂ ಟೀಸ್ ಮಾಡ್ತಿದ್ದೆ. ಸುಮ್ಮನೆ ನಾನು ದಚ್ಚು ಸುನೀಲ್ ಕಾಲ್ ಮಾಡ್ದ ಅಂತೇಳಿ ಮಾತಾಡ್ತಿದ್ದೆ. ಅವನು ಮೊದ್ಲೇ ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಎಲ್ಲ ಇದೆ. ಸೊ ನಾನು ಅವನಿಗೆ ಕ್ರಶ್ ಅಂತ ನಾನು ಅವನಿಗೆ ಕ್ರಶ್ ಅಂತ ಹೇಳ್ಕೊಂಡು ಸುಮ್ಮನೆ ಅವನ ಚುಡಾಯಿಸ್ತಿದ್ದೆ. ಬಟ್ ಸೀರಿಯಸ್ ಅಲ್ಲ, ಅವನಿಗೂ ಗೊತ್ತಿದೆ ಅದು, ಸುನೀಲ್ಗೂ ಗೊತ್ತಿದೆ. ಸುನೀಲ್ ಕೂಡ ತುಂಬಾ ಒಳ್ಳೆ ಫ್ರೆಂಡ್, ನನಗೆ ಗೊತ್ತಿದೆ. ಅವರು ಕೂಡ ಗೊತ್ತಿದೆ, ಒಳ್ಳೆ ಫ್ರೆಂಡ್ ಅಷ್ಟೇ ನನಗೆ ಸುನೀಲು, ಗೊತ್ತಿದೆ. ಬಟ್ ನಾವ್ ಹತ್ರ ಸುಮ್ಮನೆ ತಮೇಸೆಗೆ ಚುಡಾಯಿಸ್ತಿದ್ರೆ ನಗಿಸ್ತಿದ್ದೆ ಅವನ್ನ. ಸೊ ತಮೇಸೆಗೆ ಚುಡಾಯಿಸ್ತಿರುವಾಗ ಈ ತರ ಎಲ್ಲ ಹೇಳೋದ್ ತಪ್ಪಿದೆ ಜನರೇ. ಈ ತರ ಎಲ್ಲ ಅವ್ನ ಲವ್ ಮಾಡ್ತಾರೆ ಏನಿಲ್ಲ ಇದೆ. ಆಮೇಲೆ ಏನಾಗೋಯ್ತು ಅಂದ್ರೆ, ಸುನೀಲ್ಗೆ ಮುತ್ತು ಕಾಲ್ ಮಾಡ್ದೆ, ಯಾರ ಜೊತೆ ಮಾತಾಡ್ತಾರೆ ನೋಡಿ, ಇದೇ ಅನುಮಾನ ಅನ್ನೋದು, ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತೇಳಿ. ಅದಕ್ಕೆ ಸುನೀಲ್ ಎತ್ತಿಲ್ಲ ಮುತ್ತುದು ಫೋನ್ ಎತ್ತಿಲ್ದಿರೋ ಕಾರಣಕ್ಕಾಗಿ ದಚ್ಚು ಫೋನ್ ಮಾಡ್ಬಿಟ್ಟು ಸುನೀಲ್ ನಂಬರ್ ಕೊಟ್ಟಿರೋದು. ದಚ್ಚು ನೋಡು ಹಿಂಗೆ